ಒಂದು ಚಿಕ್ಕ ಪಟ್ಟಣದಲ್ಲಿ ತುಂಬಾ ಸರಳವಾಗಿ ಆದರೆ ತುಂಬಾ ಸಂತೋಷದಿಂದ ಬದುಕುತ್ತಿದ್ದ ಒಂದು ಕುಟುಂಬ. ಅಪ್ಪ ರಾಮಯ್ಯ, ಸರ್ಕಾರಿ ಕಚೇರಿಯಲ್ಲಿ ಸಣ್ಣ ಕೆಲಸ, ಆದ್ರೆ ಮನಸ್ಸಿನಲ್ಲಿ ದೊಡ್ಡ ಮಾನವೀಯತೆ. ಯಾರಿಗಾದರೂ ತೊಂದರೆ ಅಂದ್ರೆ ನಾನು ಇದ್ದೀನಿ ಅಂತ ಮೊದಲು ಹೇಳೋ ವ್ಯಕ್ತಿ. ಅಮ್ಮ ಲಕ್ಷ್ಮಿ, ಮನೆ, ಅಡುಗೆ, ಮಗನ ಓದು ಎಲ್ಲವನ್ನೂ ನಗುತ್ತಾ ನಿಭಾಯಿಸುವ ಮಹಿಳೆ. ಎಷ್ಟು ಕಷ್ಟ ಇದ್ರೂ ಮುಖದಲ್ಲಿ ಯಾವತ್ತೂ ನಗು. ಮಗ ರಾಘವ ಪದವಿ ಓದುತ್ತಿದ್ದ. ಅಪ್ಪನ ಹಾಗೆ ಒಳ್ಳೆಯವನಾಗಬೇಕು ಅನ್ನೋ ಕನಸು ಅವನ ಕಣ್ಣಲ್ಲಿ ಯಾವಾಗ್ಲೂ ಇರ್ತಿತ್ತು. ಈ ಮನೆಯಲ್ಲಿ ಹಣ ಕಡಿಮೆ ಇರಬಹುದು, ಆದ್ರೆ ನಗು, ಪ್ರೀತಿ, ಒಟ್ಟಿಗೆ ಊಟ ಮಾಡುವ ಕ್ಷಣಗಳು ತುಂಬಾ ಜಾಸ್ತಿ. ಬೆಳಿಗ್ಗೆ ರಾಮಯ್ಯ ಕೆಲಸಕ್ಕೆ ಹೊರಡುವಾಗ ಲಕ್ಷ್ಮಿ ಕೈಯಲ್ಲಿ ಚಹಾ ಕೊಡುವಳು. ರಾಘವ, ಅಪ್ಪ ಜಾಗ್ರತೆ ಹೋಗಿ ಅಂತ ಕೈ ಬೀಸುತ್ತಾನೆ. ಸಂಜೆ ಮೂವರು ಕೂತು ಊಟ ಮಾಡೋದು, ಅದು ಇವರ ದಿನದ ಅತಿ ಸುಂದರ ಕ್ಷಣ. ಆದ್ರೆ ಇತ್ತೀಚೆಗೆ ಒಂದು ಬದಲಾವಣೆ ಕಾಣಿಸಿಕೊಂಡಿತ್ತು. ರಾಮಯ್ಯ ಹಿಂದಿನಂತೆ ಮಾತನಾಡುತ್ತಿರಲಿಲ್ಲ. ಮನೆಗೆ ಬಂದರೂ ಒಬ್ಬನೇ ಕುಳಿತು ಯೋಚಿಸುತ್ತಿದ್ದ. ಲಕ್ಷ್ಮಿಗರ್ಥವಾಗುತ್ತಿತ್ತು, ಏನೋ ತೊಂದರೆ ಇದೆ ಅಂತ. ಒಂದು ದಿನ ಅವಳು ಕೇಳಿದ್ಲು, ಏನಾಗಿದೆ ನಿಮಗೆ? ಇತ್ತೀಚೆಗೆ ತುಂಬಾ ಮೌನ ಆಗಿದ್ದಿರಲ್ಲ. ರಾಮಯ್ಯ ನಗುತ್ತಾ ಹೇಳಿದ, ಏನೂ ಇಲ್ಲ ಲಕ್ಷ್ಮಿ, ಸ್ವಲ್ಪ ಕೆಲಸದ ಒತ್ತಡ ಅಷ್ಟೇ. ಆದ್ರೆ ಆ ನಗುವಿನ ಹಿಂದೆ ಒಂದು ಭಯ, ಒಂದು ಚಿಂತೆ ಮರೆಮಾಚಿಕೊಂಡಿತ್ತು. ಒಂದು ರಾತ್ರಿ ಎಲ್ಲರೂ ನಿದ್ರಿಸ್ತಿದ್ರು, ಆದರೆ ರಾಮಯ್ಯ ಮಾತ್ರ ಎಚ್ಚರಲಲ್ಲಿದ್ದ. ಅವನು ನಿಧಾನವಾಗಿ ಎದ್ದು ಒಂದು ಹಳೆಯ ಕಾಗದ ತೆಗೆದುಕೊಂಡ. ಅದರಲ್ಲಿ ಏನೋ ಬರೆಯುತ್ತಾ, ಮಧ್ಯದಲ್ಲಿ ನಿಂತು ಯೋಚಿಸುತ್ತಾ, ಮತ್ತೆ ಬರೆಯುತ್ತಾ. ಅವನ ಕೈ ಸ್ವಲ್ಪ ನಡುಗುತ್ತಿತ್ತು. ಕೊನೆಗೆ ಆ ಪತ್ರವನ್ನು ಮಡಚಿ ಒಂದು ಹಳೆಯ ಪುಸ್ತಕದ ಒಳಗೆ ಇಟ್ಟು ಅಲಮಾರಿಯ ಒಳಗೆ ಮರೆಮಾಡಿದ. ಅವನ ಕಣ್ಣಲ್ಲಿ ಒಂದು ಮಾತು ಬರೆಯದೆ ಉಳಿದಿತ್ತು. ನಾನಿಲ್ಲದಿದ್ರೆ ಇವರೇನ್ ಮಾಡ್ತಾರೋ? ಮುಂದಿನ ದಿನ ಬೆಳಿಗ್ಗೆ ಎಲ್ಲವೂ ಸಾಮಾನ್ಯವಾಗಿ ಇತ್ತು. ಚಹಾ, ನಗು, ಕೆಲಸಕ್ಕೆ ಹೊರಡುವುದು. ಆದ್ರೆ ಹೊರಡುವ ಮೊದಲು ರಾಮಯ್ಯ ರಾಘವನ ಕಡೆ ಸ್ವಲ್ಪ ಹೆಚ್ಚು ಹೊತ್ತು ನೋಡಿದ. ಮತ್ತೆ ಲಕ್ಷ್ಮಿಯನ್ನು ನೋಡಿ ಸಣ್ಣ ನಗುವಿನ ಜೊತೆ ಹೇಳಿದ, ನಾನು ಸಂಜೆ ಬೇಗ ಬರ್ತೀನಿ. ಅದು ಅವನ ಕೊನೆಯ ಸಾಮಾನ್ಯ ಮಾತು. ಸಂಜೆ ಆಯ್ತು, ರಾತ್ರಿ ಆಯ್ತು, ಆದ್ರೆ ರಾಮಯ್ಯ ಮನೆಗೆ ಬರಲಿಲ್ಲ. ಮೊದಲು ಲಕ್ಷ್ಮಿ ಅಷ್ಟೇ ಚಿಂತೆ ಮಾಡಲಿಲ್ಲ. ಬಹುಶಃ ಕೆಲಸ ಜಾಸ್ತಿ ಇರಬಹುದು ಅಂತಕೊಂಡ್ಲು. ಆದ್ರೆ ಫೋನ್ ಸ್ವಿಚ್ ಆಫ್. ಹೃದಯದಲ್ಲಿ ಒಂದು ಅಜ್ಞಾತ ಭಯ ಶುರುವಾಯಿತು. ರಾಘವ ಮತ್ತು ಲಕ್ಷ್ಮಿ ಪೊಲೀಸ್ ಸ್ಟೇಷನ್ ಕಡೆ ಓಡಿದರು. ಅಲ್ಲಿ ಕೇಳಿದ ಮಾತು ಅವರ ಜೀವನವೇ ಬದಲಿಸಿತು. ರಸ್ತೆಯಲ್ಲಿ ಒಂದು ಅಪಘಾತವಾಗಿದೆ. ಒಬ್ಬ ವ್ಯಕ್ತಿ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ. ಆಸ್ಪತ್ರೆ, ಓಡಾಟ, ಶಬ್ದ. ಆದರೆ ಲಕ್ಷ್ಮಿಗೆ ಏನೂ ಕೇಳಿಸಿರಲಿಲ್ಲ. ಸ್ಟ್ರೆಚರ್ ಮೇಲೆ ಮಲಗಿದ್ದವನು ಅವಳ ರಾಮಯ್ಯ. ರಾಘವ ಕಣ್ಣುಗಳಿಂದ ಕಣ್ಣೀರು ನಿಲ್ಲಲಿಲ್ಲ. ಡಾಕ್ಟರ್ ಹೇಳಿದರು, ಸಾರಿ, ನಾವು ಪ್ರಯತ್ನ ಮಾಡಿದೀವಿ, ಆದರೆ ಉಳಿಸಲಿಕ್ಕೆ ಆಗಲಿಲ್ಲ. ಒಂದು ಕ್ಷಣದಲ್ಲಿ ಒಂದು ಕುಟುಂಬದ ಲೋಕವೇ ಕುಸಿದು ಬಿತ್ತು. ಕೆಲ ದಿನಗಳ ನಂತರ ಮನೆ ತುಂಬಾ ಮೌನ. ರಾಮಯ್ಯನ ಕುರ್ಚಿ ಖಾಲಿ, ಅವನ ಚಪ್ಪಲಿಯಲ್ಲೇ. ಆದರೆ ಅವನೂ ಇಲ್ಲ. ಲಕ್ಷ್ಮಿ ಒಳಗೊಳಗೆ ಉರಿದು ಹೋಗುತ್ತಿದ್ದಳು, ಆದರೆ ಮಗನ ಮುಂದೆ ಗಟ್ಟಿಯಾಡಿರಲು ಪ್ರಯತ್ನಿಸುತ್ತಿದ್ದಳು. ರಾಘವ ಮಾತ್ರ ಒಳಗೆ ಒಳಗೆ ಬೆಂಕಿಯಂತೆ ಕುದಿಯುತ್ತಿದ್ದ. ಒಂದು ದಿನ ಅಪ್ಪನ ಪುಸ್ತಕಗಳನ್ನು ಜೋಡಿಸುತ್ತಿದ್ದಾಗ ರಾಘವ ಕೈಗೆ ಬಂತು ಒಂದು ಹಳೆಯ ಪತ್ರ. ಕೈ ನಡುಗುತ್ತಾ ತೆರೆಯುತ್ತಾನೆ. ಪತ್ರದಲ್ಲಿ ಬರೆಯಲಾಗಿತ್ತು, ನನಗೆ ಏನಾದರೂ ಆದರೆ ಅದು ಅಪಘಾತ ಅಲ್ಲ. ರಾಘವನ ಕಣ್ಣು ದೊಡ್ಡದಾಗಿ ತೆರೆದವು. ಹೃದಯ ಜೋರಾಗಿ ಹೊಡೆಯಲು ಶುರುವಾಯಿತು. ಅವನು ನಿಧಾನವಾಗಿ ತಲೆ ಎತ್ತಿ ನೋಡುತ್ತಾನೆ. ಮನೆ ಬಾಗಿಲಿನ ಬಳಿ ಲಕ್ಷ್ಮಿ ನಿಂತಿದ್ದಳು. ಅವನ ಕೈಯಲ್ಲಿರುವ ಪತ್ರ ನೋಡುತ್ತಿದ್ದಳು. ಅವಳ ಮುಖದಲ್ಲಿ ಭಯ ಮತ್ತು ಕಣ್ಣಲ್ಲಿ ಮರೆಮಾಚಿದ ಸತ್ಯ. ರಾಘವ ನಿಧಾನವಾಗಿ ಕೇಳುತ್ತಾನೆ, ಅಮ್ಮ, ಅಪ್ಪನಿಗೆ ಏನಾಗಿತ್ತು ನಿಜವಾಗಲು? ಈ ಪ್ರಶ್ನೆಗೆ ಉತ್ತರ ಲಕ್ಷ್ಮಿ ಕೊಡ್ತಾಳಾ ಅಥವಾ ಇನ್ನು ಸತ್ಯ ಮರೆ ಮಾಡ್ತಾಳಾ? ಈ ಪತ್ರ ಅಪಘಾತ ಅಲ್ಲ ಅನ್ನೋ ಸತ್ಯವನ್ನೇ ಬಿಚ್ಚಿಡುತ್ತಾ. ಸತ್ಯ ಹುಡುಕು ಹಾದಿಯಲ್ಲಿ ಅವನು ಯಾರನ್ನೆಲ್ಲ ಎದುರಿಸಬೇಕಾಗುತ್ತೆ? ಇವೆಲ್ಲಕ್ಕೂ ಉತ್ತರ ಮುಂದಿನ ಭಾಗದಲ್ಲಿ. ಈ ಕಥೆ ನಿಮ್ಗೆ ಇಷ್ಟವಾದ್ರೆ, ರಾಘವನ ಹೋರಾಟ ನಿಮ್ಗೆ ತಾಕಿದ್ರೆ, ಸತ್ಯ ಏನು ಅನ್ನೋದು ತಿಳಿಯಬೇಕು ಅನ್ಸಿದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂತಹ ಭಾವನಾತ್ಮಕ ರೋಚಕ ಕಥೆಗಳಿಗಾಗಿ ನಮ್ಮ ಜೊತೆ ಇರಿ.